ಕಣ್ಗಳ್ತಾವ ಏನೋ ಮಾತಾಡೋಕ್ಕೆ ಅಂತ ಬಂದವ್ರೆ ಅನ್ನಿಸ್ತೈತೆ. ಲವ್ ಚಿತ್ರಿ ನಿಜ ಹೇಳ್ತಿದ್ದಿಲ್ಲ. ನಮ್ಮ ಅವನಾಣೆಗೂ ಅದಕ್ಕೆ ಎದೆಯ ಹಿಡ್ಕೊಂಡು ಒಂದೇ ಉಸಿರಾಗೆ ನಿಮ್ಗೆ ವಿಚಾರ ತಿಳಿಸೋಣ ಅಂತ ಓಡ್ ಬಂದೀವ್ನಿ. ಪರ್ಸು ಸತ್ತವನೇ ಅಂತ ಹೇಳಿದ್ದೆ, ಈಗ ನೋಡಿದ್ರೆ ಬದುಕೋನೆ ಅಂತ ಹೇಳ್ತಾರೆ. ಮುಗೀತಕ್ಕಲ್ಲ, ಕತೆ ಮುಗೀತು. ಬಾವ ಆ ಗೋಡಂಬಿ ಸತ್ಯನೇ ಹೇಳ್ತಾನಕ್ಕಲ್ಲ, ಈಟೊತ್ತು ಗಂಟ ಸತ್ತವನೇ ಅಂತ ಆರಾಮಾಗಿದ್ವಿ. ಈಗೇನ ಮಾಡೋದು ಬಾವ? ಪರ್ಸು ಹೋಗ್ಲಾ, ಅದೇನು ಹೇಳ್ತಾರೆ ಅಂತ ಕೇಳಿಸ್ಕ. ಲೇ ಇನ್ನೊಂದು ಜಪ್ತಿಲಿಟ್ಕ, ಎದುರುಗಡೆ ಹೋಗಿ ನಿಂತ್ಕೋಬೇಡ, ಮರೆಯಲ್ಲಿ ಹೋಗಿ ನಿಂತ್ಕೊಂಡು ಕೇಳಿಸ್ಕ. ಸರಿ ಗೌಡ್ರೆ, ನಾನು ನಿಮಗೆ ಆಮೇಲೆ ಮಾಡ್ತೀನಿ. ಈ ನನ್ನ ಮಗ ಪರ್ಸು ಕುಡಿದ್ಗ್ಯಾಂದಲ್ಲಿ ಕೊಲೆ ಮಾಡಿ ಬಂದವನೆ. ಅವನ ಜೊತೆಗಿರೋರಲ್ಲ ಎಳಸ್ ನನ್ನ ಮಕ್ಕಳು, ಅವ್ರು ಉಸುರು ನಿಂತೋತು ಅಂತ ಹೇಳಿದ್ರಂತೆ, ಇವ್ನು ನಂಬ್ಕೊಂಬಿಟ್ನಂತೆ. ಬಾ 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 ನೋಡ್ಲಾ, ಇವನನ್ನ ಇಟ್ಕೊಂಡು ನಾವು ಶಿವನಿಗೆ ಸ್ಕೆಚ್ ಹಾಕೊಂಡಿದ್ದೀವಿ. ಅಪ್ಪಿ ತಪ್ಪಿ ಹೆಚ್ಚು ಕಮ್ಮಿ ಆದ್ರೆ ಅವ್ನು ನಮ್ಮನ್ನ ಹೋಮಕ್ಕೆ ಹಾಕಿ ತುಪ್ಪ ಸುರಿದು ಬಿಡ್ತಾನೆ ನಮ್ಮ ಯಾಕೆ. 4 ಜನ ಸೇರ್ಕೊಂಡು ಅವ್ರಿಗೊಂದು ಗತಿ ಕಾಣಿಸ್ತೀವಿ ಅಂತಂದ್ರೆ ಒಂದು ವಿಕೆಟ್ ಡಮರ್ ಆಯ್ತಲ್ಲಣ್ಣ. ಬಾವ ನೀನೇ ಜೈಲಿಗೆ ಹೋದ್ರೆ ತನಗೆ ಪಾರ್ವತಿ ಹೆಂಗ್ಲ ಸಿಗ್ತಾಳೆ? ನನ್ನ ಮಗನೇ, ಮೊಮ್ಮಗಳಿಗೆ ಬಟ್ಟೆ ಚಿಂತೆ ಆದ್ರೆ ಅಜ್ಜಿಗೆ ಬೆಟ್ಟ ಚಿಂತೆ ಅಂತೆ. ಕರ್ಮ ನಂದು. ಹೆಂಗ್ ಬರ ಹೋಗೋದು? ಸ್ಕೂಟ್ರಲ್ಲಿ ಹೋಗೋಣ ಬರ. ಇದ್ರಾಗ ಬರು ಮಾವ, ಅವಕಾಶ ಸಿಗದೆ ಹೋದಾಗ ಅನಿವಾರ್ಯತೆಗೆ ಯಾವ್ದು ಸಿಗುತ್ತೋ ಅವಕಾಶ ಕಲ್ಪಿಸ್ಕೋಬೇಕು ಮಾವ. ನೀನು ಗಾಡಿ ಸ್ಟಾರ್ಟ್ ಮಾಡು. ಗಾಡಿ ಸ್ಟಾರ್ಟ್ ಮಾಡು. ಏನಾಯ್ತು? ಹೋಯ್ತಾ ಜೀವ? ಇನ್ನು ಇಲ್ಲ ಒದ್ದಾಡ್ತಿದೀಯಾ? ಅಪ್ಪಯ್ಯ ಕರ್ಕೊಂಡು ಹೋಗ್ಬಿಟ್ಟಪ್ಪಯ್ಯ. ಯಾರೋ ಗಾಡಿ ಕೊಟ್ಟಿದ್ದು? ಅಯ್ಯೋ ಅವನ್ ಗಾಡಿಲೆ ಕರ್ಕೊಂಡು ಹೊಂಟೋದ್ರಪ್ಪಯ್ಯ. ಪರ್ವತಿದೆ, ಅವಳು ಕಾಗೆನ ಗೂಬೆ ಮಾಡ್ತಾಳೆ, ಗೂಬೆನ ಗೊಂಬೆನೂ ಮಾಡ್ತಾಳೆ. ಈಗ ಸದ್ಯಕ್ಕೆ ಅವ್ನ ಕೈ ಕಾಲು ಮೈಯೆಲ್ಲ ತಣ್ಣಗಾಗೋಗಿದೆ, ಅದೇ ಖುಷಿ ಸುದ್ದಿ. ಸತ್ತೋಗಿದ್ದಾನೆ ಅನ್ಕೊಂಡವನು ಬದುಕಿದ್ದಾನೆ, ಬದುಕಿರೋನು ಎದ್ದು ನಿಜ ಹೇಳಲ್ಲ ಅಂತೇನೋ ಗ್ಯಾರಂಟಿ? ಏ ಪರ್ಶೋ, ನೀನು ಉಳ್ಕೋಬೇಕು ಅಂದ್ರೆ ಅವನು ಸಾಯ್ಬೇಕು. ಅವ್ರು ಹೋಗೋ ದಾರಿಗೆ ಎಲ್ಲ ಅಡೆತಡೆ ಒಡ್ಡು. ಆದ್ರೆ ಎಚ್ಚರ, ಆ ಹುಡುಗರು ಯಾರು ನಮ್ಮ ಮಾರಿ ಗುಡಿಯವರಾಗಿರ್ಬಾರ್ದು, ಗೊತ್ತಾಯ್ತಾ? ಅಪ್ಪಯ್ಯ ನೀನೇನು ತಲೆ ಕೆಸ್ಕೋಬೇಡ. ನನ್ನ ಕುಚ್ಚಿರೋನ್ನ ಸೌಮೇಗೌಡ, ಅವ್ನಿಗೆ ಹೇಳಿ ಮಾಸ್ತಿ ಕೊಪ್ಪಿಂದ ಹುಡುಗರನ್ನ ಕರ್ಸ್ತೀನಿ. ಆ ಗೋಡಂಬಿ ಸತ್ತ ಅನ್ಕೋಪಯ್ಯ, ಸತ್ತ ಅನ್ಕೋ. ಅದೇನು ಮಾಡ್ತೀಯೋ ನೋಡ್ತೀನಿ ನಾನು. ಏನಾಯ್ತು ಮಾವ? ಇಲ್ಲಿ ಬರು. ಹಿಡ್ಕೊಳ್ಳ ಕಲ್ಲಾಕ. ಏಯ್ ಏನೋ ಕಲ್ ಕದೀತಾ ಇದೀಯಾ? ಇಲ್ಲ ಕಾಣ, ಅಲ್ಲಿ ನೋಡ ನಮ್ಮ ಹುಡುಗ ಸಾವು ಬದುಕಿನ ಮಧ್ಯೆ ಹೋರಾಡ್ತಾವನೆ. ಅವನ ಬಿನ್ನೆ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು, ಆದ್ರೆ ಇಲ್ಲಿ ಯಾರೋ ಕಲ್ಲಾಕೋಣ, ಅದಕ್ಕೆ ಜರುಗಿಸ್ತಿದ್ದೆ ಆಟ್ಯ. ಅಣ್ಣ ಬಿರ್ನೆ ಆಸ್ಪತ್ರೆಗೆ ಹೋಗ್ಬೇಕು, ಇಲ್ಲ ಜೀವ ಹೊಂಟೋಯ್ತದೆ. ಯಾರ ಸತ್ರ ನಮ್ಗೇನೋ ಲಾಭ? ನಮಗ್ ಬೇಕಾಗಿರೋದು ಹಣ ಮತ್ತೆ ಚಿನ್ನ. ಹೇಗೆ ಏನೇನಿತ್ತ ತೆಗಿಯೋ. ಅಣ್ಣ ನಮಗೆ ದಮ್ಮಯ್ಯ ಅಂತೀನ ಅಣ್ಣ, ಆಸ್ಪತ್ರೆಗೆ ಹೋಗ್ಬೇಕಣ್ಣ, ಮುಟ್ಕೊಟ್ಬಿಡಿ. ಒಂದು ಜೀವ ಉಳಿಸ್ಬೇಕಣ್ಣ, ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಬರ್ತೀನಿ, ನಿಮ್ಗೆ ಏನ್ ಬೇಕೋ ಅದನ್ನ ನಾ ಮಾಡ್ಕೊಡ್ತೀನಿ. ಅಣ್ಣ ಒಂದು ಜೀವ ಉಳಿಸ್ಬೇಕಣ್ಣ. ಪುಣ್ಯ ಕೋಟಿ ಗೋವಿನ ಕತೆ ಹೇಳ್ತಾ ಇದೀಯಾ? ನೀನ್ ಆಮೇಲೆ ತಂದು ಕೊಡ್ತೀನಿ ಅಂದ್ರೆ ಅದನ್ನ ನಾವೆಲ್ಲ ನಂಬೇಕಾ? ಅಣ್ಣ ಕೊಡ್ತೀವಣ್ಣ, ಆದ್ರೆ ನೀವ್ ಅನ್ಕೊಂಡಂಗೆ ನಮ್ ತವ ಏನೂ ಇಲ್ಲಣ್ಣ. ಆ ಗಾಡಿ ಒಂದ್ ಬಿಟ್ರೆ ನಮ್ ತವ ಏನೂ ಇಲ್ಲಣ್ಣ, ಏನೂ ಇಲ್ಲ.
ಹೋಗೋ ಅವ್ನ ಹೆಂಡತಿ ಹತ್ರ ಏನೇನೈತೆ ಒಡವೆ ಚಿನ್ನ ಎಲ್ಲ ಕಿತ್ಕೊ ಬರಗೋ. ಏಯ್ ಏನೋ ಮುಖ ನೋಡ್ತೀಯ ಹೋಗೋ. ಅಮ್ಮ ಅಯ್ಯೋ ನೀನು ಕಾಯಕ್ಕಾಗಲ್ಲ ಮಕ್ಕಳಮ್ಮ, ಮನೆ ಉಳಿಸ್ಕೊಡ್ತೇವೆ ನೀನು. ಮನೆ ಹೊಡ್ಕೊಂಡು ಜೀವ ಉಳಿಸೋದಕ್ಕೆ ಏನಾದರೂ ಒಂದು ದಾರಿ ತೋರ್ಸಮ್ಮ.